ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಉಷಾ ಸಂತೋಷ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದೊಳ್ಳೆ ಹೇರ್ ಆಯಿಲ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ನನಗೆ ಸಪೋರ್ಟ್ ಮಾಡಿ. ಈ ಹೇರ್ ಆಯಿಲಿಂದ ಡ್ಯಾಂಡ್ರಫ್ ಏನಾದರೂ ಇದ್ದರೆ ಕಡಿಮೆ ಆಗುತ್ತೆ. ಹಾಗೆ ತುಂಬ ಹೊರಟಿದ್ರೆ ಹೇರ್ಸು ಅದು ಕೂಡ ತುಂಬಾ ಸಾಫ್ಟ್ ಆಗುತ್ತೆ. ಒಂದು ಸಲ ಹಚ್ಚಿದ್ರೇ ರಿಸಲ್ಟ್ ನಿಮಗೆ ಗೊತ್ತಾಗ್ಬಿಡತ್ತೆ. ಯಾಕೆ ಅಂತಂದರೆ ನಾವು ಈ ಆಯಿಲಲ್ಲಿ ನಾವು ಅಗಸೆ ಬೀಜನ ಆ್ಯಡ್ ಮಾಡಿದ್ದೀವಿ. ಅದರಿಂದ ಕೂದಲು ತುಂಬಾ ಸಾಫ್ಟ್ ಆಗುತ್ತೆ ಸ್ನೇಹಿತರೆ. ಬನ್ನಿ ಏನೇನು ಬೇಕು ನೋಡ್ಕೊಂಬರೋಣ ಮಾಡೋದಕ್ಕೆ. ಈ ಹೇರ್ ಆಯಿಲ್ನ ಮೆಂತ್ಯ, ಅಗಸೆ ಬೀಜ ಮತ್ತು ದಾಸವಾಳದ ಎಲೆ, ಬಿಳಿ ದಾಸವಾಳ ಸಿಕ್ಕಿದ್ರೆ ಅದು ಇನ್ನೂ ಇದ್ದಿದ್ದು ಒಳ್ಳೆಯದು. ಇಲ್ಲಿ ನನಗೆ ಸಿಕ್ಕಿಲ್ಲ, ನಾನು ಕೆಂಪು ದಾಸವಾಳ ತೊಗೊಂಡಿದ್ದೀನಿ. ಹಾಗೆ ಕರಿಬೇವು ಇಷ್ಟಾದರೆ ಸಾಕಾಗುತ್ತೆ ಸ್ನೇಹಿತರೆ. ಹಾಗೆ ಮೇಯ್ನು ಬೆಟ್ಟದ ನೆಲ್ಲಿಕಾಯಿ ನಾನೊಂದು 1/4 kg ಚೆಚ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. 2 ಲೋಟ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಸ್ನೇಹಿತರೆ ನಾನು. ಹಾಗೆ 1 ಲೋಟ ಹರಳೆಣ್ಣೆನ ಆ್ಯಡ್ ಮಾಡ್ತಾಯಿದ್ದೀನಿ. 2 ಲೋಟ ಕೊಬ್ಬರಿ ಎಣ್ಣೆ ನೆನಪಿರಲಿ, 1 ಲೋಟ ಹರಳೆಣ್ಣೆ. ನೋಡಿದ್ರಲ್ಲ, ಇದನ್ನು ಸ್ವಲ್ಪ ಕಾಯೋದಕ್ಕೆ ಇಟ್ಕೋಬೇಕು ನೀವು. ಸಣ್ಣೂರಿನಲ್ಲೇ ನಾವು ಈ ಹೇರ್ ಆಯಿಲ್ನ ಮಾಡ್ಕೋಬೇಕು ಸ್ನೇಹಿತರೆ. ಇವಾಗ ನಾನು ಬಿಸಿಗೆ ಇಡ್ತಾಯಿದ್ದೀನಿ. ಸ್ವಲ್ಪ ಇದು ಎಣ್ಣೆ ಬಿಸಿ ಆದಮೇಲೆ ನಾವು ತೊಗೊಂಡಿರೋ ಅಂಥ ಐಟಮ್ಸ್ನ ಈ ಹೇರ್ ಆಯಿಲ್ ಒಳಗಡೆ ಹಾಕ್ಕೋಬೇಕು. ಈ ಹೇರ್ ಆಯಿಲ್ನ ನಾವು ಪೂರ್ತಿಯಾಗಿ ಸಣ್ಣೂರಿನಲ್ಲೇ ಮಾಡ್ಕೋಬೇಕು. ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಸ್ನೇಹಿತರೆ. ನನಗಂತೂ ಇದಾಗಲೇ ನಾನು 3rd ಟೈಮ್ ಏನೋ ಮಾಡ್ತಾ ಇರೋದು. ನೋಡಿ, ಇವಾಗ ಚೆನ್ನಾಗಿ ಲೈಟಾಗಿ ಕಾಯ್ದಿದೆ. ಒಂದೊಂದಾಗಿ ನಾವು ಆಯಿಲ್ಗೆ ಆ್ಯಡ್ ಮಾಡ್ತಾ ಹೋಗೋಣ. ಮೆಂತ್ಯ ನಮ್ಮ ತಲೆಯಲ್ಲಿರೋ ಹೊಟ್ಟು ಡ್ಯಾಂಡ್ರಫ್ನೆಲ್ಲ ಕಡಿಮೆ ಮಾಡುತ್ತೆ ಸ್ನೇಹಿತರೆ. ಹಾಗೆ ಕರಿಬೇವಿನ ಸೊಪ್ಪು ನಮ್ಮ ಕೂದಲು ಕಪ್ಪಾಗೋದಕ್ಕೆ ಹೆಲ್ಪ್ ಮಾಡುತ್ತೆ. ದಾಸವಾಳದ ಎಲೆ, ಹೂವು ಎಲ್ಲ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಹಾಗೆ ಅಗಸೆ ಬೀಜ ಇದು ನಮ್ಮ ಹೇರ್ಗೆ ಕಂಡೀಷನರ್ ಥರ ವರ್ಕ್ ಆಗುತ್ತೆ. ರೇಷ್ಮೆ ಥರ ಇರುತ್ತೆ ಕೂದಲು. ನೀವು ಒಂದು ಸಲ ಅಪ್ಲೈ ಮಾಡಿ ನೋಡಿ. ಆಯಿಲಲ್ಲಾದರೂ ಅಪ್ಲೈ ಮಾಡಿ, ಇಲ್ಲ ಹಂಗೇ ನೀರಲ್ಲಿ ಕುದಿಸ್ಕೊಂಡಾದರೂ ಅಪ್ಲೈ ಮಾಡಿ. ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ನೀವು ಹಚ್ಚಬೇಕಾದ್ರೇ ಫುಲ್ಲು ಸಾಫ್ಟ್ ಅನ್ನಿಸ್ತಾ ಇರುತ್ತೆ ಹೇರ್ಸು. ಬೆಟ್ಟದ ನೆಲ್ಲಿಕಾಯಿ ಆ್ಯಡ್ ಮಾಡಿಕೊಂಡು ಇವಾಗ ಕುದಿಯೋಕ್ಕೆ ಬಿಡಬೇಕು. ಬೆಟ್ಟದ ನೆಲ್ಲಿಕಾಯಿ ಅಂತೂ ತುಂಬಾ ಒಳ್ಳೆಯದು ಹೇರ್ಸ್ಗೆ. ನೋಡಿ, ಸಣ್ಣೂರಿ ಇಟ್ಕೊಂಡು ನಾನು ಇಲ್ಲಿ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡ್ಕೋತಾ ಇದ್ದೀನಿ. ಯಾವಾಗಂದರೆ ಅವಾಗ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಒಂದು ಸಲ ಮಾಡಿಟ್ಕೊಂಡ್ರೆ ತುಂಬ ಟೈಮ್ ಬರುತ್ತೆ ನಮಗೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಸಣ್ಣೂರಿನಲ್ಲೇ ಕುದಿಸ್ಕೋಬೇಕು ಸ್ನೇಹಿತರೆ. ಅದೆಲ್ಲ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ನೀಟಾಗಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಕೊಂಡು ನೋಡಿ, ಕಲರ್ ನೋಡಿ ತುಂಬಾ ಚೆನ್ನಾಗಿ ಕೂಡ ಕಲರ್ ಕೂಡ ಬರುತ್ತೆ. ಹಾಗೆ ಉದ್ರೋದು ಕಡಿಮೆ ಆಗುತ್ತೆ. ಮೇಯ್ನು ನೀವು ಎಷ್ಟೇ ಸಿಕ್ಕಿರಲಿ, ಕೂದಲೆಲ್ಲ ಫುಲ್ಲು ಸಿಕ್ಕಾಗಿದೆ ಅಂತಂದರೆ ಈ ಆಯಿಲ್ನ ಅಪ್ಲೈ ಮಾಡಿದ ಮೇಲೆ ನಿಜ ನೀವು ಕೈಯಲ್ಲಿ ಹಿಂಗೆ ಅಂದ್ರೇ ಹೇರ್ಸು ಸ್ಮೂತಾಗಿ ಬಂದುಬಿಡತ್ತೆ. ಅಷ್ಟು ನೀಟಾಗಿದೆ. ನೋಡಿ, ಇವಾಗ ಆಗಿದೆ. ಸ್ಟವ್ ಆಫ್ ಮಾಡಿಕೊಂಡು ಇಳಿಸ್ಕೊಂಡಿದ್ದೀನಿ. ಇದನ್ನು ಆರೋದಕ್ಕೆ ಬಿಟ್ಟಿದ್ದೆ ನಾನು 1 ಅವರು. ಇವಾಗ ನಾನು ಒಂದು ಬಾಟ್ಲಿಗೆ ಹಾಕಿ ಇಟ್ಕೋತಾ ಇದ್ದೀನಿ. ಎಣ್ಣೆನ ಶೋಧಿಸ್ಕೋಬೇಕು ನೋಡಿ ನೀಟಾಗಿ. ಇದನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಇದನ್ನು ರುಬ್ಕೊಂಬಿಟ್ಟು ತಲೆಗೆ ಹಚ್ಕೊಂಡು ಪ್ಯಾಕ್ ಥರ ನೀವು ಯೂಸ್ ಮಾಡ್ಕೋಬೋದು. ಆಮೇಲೆ ನೀಟಾಗಿ ವಾಶ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಕೂಡ ಹೇರ್ ಪ್ಯಾಕು ನೋಡಿ. ಇವಾಗ ನೀಟಾಗಿ ಶೋಧಿಸ್ಕೋಬೇಕು. ಎಣ್ಣೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಸ್ವಲ್ಪ ಪ್ರೆಸ್ ಮಾಡಿದ್ರೆ ಎಣ್ಣೆ ಎಲ್ಲ ಕೆಳಗಡೆ ಇಳ್ಕೊಳ್ಳುತ್ತೆ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಎಣ್ಣೆ. ತುಂಬಾ ಚೆನ್ನಾಗಿದೆ, ಉದ್ರೋದಿಲ್ಲ. ಹಾಗೆ ಚೆನ್ನಾಗಿ ಬೆಳೆಯುತ್ತೆ ಕೂಡ. ನೀವೊಂದು ಸಲ ಟ್ರೈ ಮಾಡಿ. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಜೈ ಕರ್ನಾಟಕ.